ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆ ಮತ್ತು ಹಿರಿಯೂರು ಮಧ್ಯದಲ್ಲಿ ಬರ್ತಕ್ಕಂಥ ಟಾರ್ ರೋಡ್ ಅಟ್ಯಾಚ್ ಇರ್ತಕ್ಕಂಥ 3 ಎಕರೆ ಜನರಲ್ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ನೋಡಿ ಸರ್, ಚಳ್ಳಕೆರೆಯಿಂದ ಹಿರಿಯೂರು ಹೋಗ್ತಕ್ಕಂಥ ಹೈವೇಯಿಂದ ಜಸ್ಟ್ 4.5 ಕಿಲೋಮೀಟರ್ ಒಳಗಡೆ ಹೋದರೆ ಅದೇ ಟಾರ್ ರೋಡ್ ಅಟ್ಯಾಚ್ ಇರ್ತಕ್ಕಂಥ ಜಮೀನು ಈಗ ಕಾಣ್ತಿದೆ ನೋಡಿ. ಇದೇ 3 ಎಕರೆ ಜಮೀನು. ಇದ್ರ ಮಣ್ಣೇನು, ಇದರ ಲೊಕೇಶನ್ ಏನು, ಇಲ್ಲಿ ಏನೇನು ಫೆಸಿಲಿಟಿ ಇದೆ, ಇಲ್ಲಿ ಏನೇನು ಮಾಡ್ಬೋದು ಎಲ್ಲವನ್ನು ನೋಡೋಣ. ನೋಡಿ ಸರ್, ಫಸ್ಟ್ ಮಣ್ಣು ಪ್ಯೂರ್ ರೆಡ್ ಸಾಯಿಲ್ ನೋಡಿ. ಮಣ್ಣು ನಿಮ್ಗೆ ಕಾಣ್ತಾ ಇದೆ. ಒಳ್ಳೆ ಫಲವತ್ತಾದ ಮತ್ತು ಉತ್ತಮವಾದ ಪ್ಯೂರ್ ರೆಡ್ ಸಾಯಿಲ್ ಇರ್ತಕ್ಕಂಥದ್ದು ಈ ಒಂದು ಮಣ್ಣು ನೋಡಿ. ಈ ಮಣ್ಣಲ್ಲಿ ಯಾವುದೇ ರೀತಿಯ ಬೆಳೆಗಳನ್ನು ಸಹ ನೀವು ಬೆಳಿಬೋದು. ಅಷ್ಟು ಫಲವತ್ತಾದ ತುಂಬ ಉತ್ತಮವಾದ ಮಣ್ಣು. ಇನ್ನು ಎರಡನೇ ವಿಷಯ ಏನಪ್ಪ ಅಂದರೆ, ಇದರ ಲೊಕೇಶನ್ನು ಚಳ್ಳಕೆರೆಯಿಂದ ಹಿರಿಯೂರು ಸೆಂಟ್ರಲ್ಲಿ ಬರ್ತಕ್ಕಂಥ ಟಾರ್ ರೋಡ್ ಅಟ್ಯಾಚ್. ಚಳ್ಳಕೆರೆಯಿಂದ ಹಿರಿಯೂರು ಹೋಗ್ತಕ್ಕಂಥ ಸೆಂಟ್ರಿಂದ ಒಳಗಡೆ 4.5 ಕಿಲೋಮೀಟರ್ ಅಂದರೆ ಹೈವೇಯಿಂದ 4.5 ಕಿಲೋಮೀಟರ್ ಒಳಗಡೆ ಹೋದರೆ ಈ ಒಂದು ಜಮೀನು ಸಿಗುತ್ತೆ. ಈ ಜಮೀನು ಜನರಲ್ ಜಮೀನು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪೌಲ್ಟ್ರಿ ಮಾಡ್ಬೋದು, ಅಗ್ರಿಕಲ್ಚರ್ ಮಾಡ್ಬೋದು, ಏನಾದರೂ ಫ್ಯಾಕ್ಟ್ರಿಗಳು ಮಾಡ್ಕೋಬೋದು, ಮತ್ತು ಬೇರೆ ಬೇರೆ ಏನೇ ಕಮರ್ಷಿಯಲ್ ಆಕ್ಟಿವಿಟೀಸ್ ಬೇಕಾದ್ರೆ ಇಲ್ಲಿ ನೀವು ಮಾಡ್ಕೋಬೋದು. ಯಾಕಪ್ಪ ಅಂದರೆ ಅಷ್ಟು ಎತ್ತರವಾದ ಒಳ್ಳೆ ಫಲವತ್ತಾದ ಭೂಮಿ, ಎತ್ತರವಾಗಿದೆ. ನೀವು ಫ್ಯಾಕ್ಟ್ರಿ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಒಳ್ಳೆ ಜಮೀನು ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಇದರ ಬೆಲೆ. ಇದು ಹೈವೇಯಿಂದ ಜಸ್ಟ್ 4.5 ಕಿಲೋಮೀಟರ್ ಇದೆ. ಚಳ್ಳಕೆರೆ ಮತ್ತು ಹಿರಿಯೂರು ಸೆಂಟ್ರಲ್ಲಿ ಬರುತ್ತೆ. ಅಂದರೆ ಬೆಂಗಳೂರಿಗೆ 180 ಕಿಲೋಮೀಟ್ರ್ ಆಗುತ್ತೆ. ಈಗ ಇದರ ಬೆಲೆ ಬಂದುಬಿಟ್ಟು ಇವರು 1 ಎಕರೆಗೆ 17.5 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ, 1 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.